ಸ್ನೇಹಿತರೆ ಈ ವಿಡಿಯೋ ನೋಡಕತ್ತ ನೀವು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಂತ ಕಮೆಂಟ್ ಮೂಲಕ ತಿಳಿಸಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. 500ಕ್ಕಿಂತ ಹೆಚ್ಚಿನ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಪರೀಕ್ಷೆ ಯಾವಾಗಿದೆ, ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ ಏನಿರುತ್ತಾ, ಏನೆಲ್ಲ ಓದ್ಬೇಕು ಏನೆಲ್ಲ ಓದಬಾರ್ದು, 2024ರಲ್ಲಿ ಎಕ್ಸಾಮ್ ಅಲ್ಲಿ ನಡೆದಾಗ ಯಾವ ಟಾಪಿಕ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದು, ಯಾವ ಟಾಪಿಕ್ ಮೇಲೆ ಕಡಿಮೆ ಪ್ರಶ್ನೆಗಳು ಬಂದಿದಂತೆ ಇವತ್ತಿನ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ಅದಕ್ಕೂ ಮೊದಲು ಸ್ನೇಹಿತರೆ ಎಕ್ಸಾಮ್ಗೆ ಬಹಳ ದಿವಸ ಅಂದ್ರೂ ಇಲ್ಲ, ತುಂಬಾ ಟೈಮ್ ಕಡಿಮೆ ಇದೆ. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡಿದ್ವಿ. ಬುಲೆಟ್ ಪಾಯಿಂಟ್ಸ್ ಇರೋದು ನೋಟ್ಸ್ ಇರುತ್ತೆ, ನೋಡ್ಕೋಬಹುದು ನೀವು. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಕ್ವಿಕ್ ರಿವಿಷನ್ ಗಾಗಿ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಇಲ್ಲಿ ನೋಡ್ಕೋತಿರಬಹುದು ನೀವು. ಭಾರತದ ಒಟ್ಟು ವಿಧಿಗಳು, ಅದರ ಕಾರ್ಯಗಳು ಮತ್ತು ಯಾವ ಭಾಗದಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಅದ ಮಾಹಿತಿ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಕೆಳಗಡೆ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ. ಈ ರೀತಿ ಡೀಟೇಲ್ಸ್ ಕೂಡ ಇರುತ್ತೆ. ಅದೇ ರೀತಿ ನಿಮಗೆ ಶಾರ್ಟ್ ನೋಟ್ಸ್ ಪ್ಲಸ್ ಡೀಟೇಲ್ಸ್ ನೋಟ್ಸ್ ಅಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡೋ ರೀತಿ ನೋಟ್ಸ್ ಇರುತ್ತೆ. ಅದೇ ರೀತಿ ನೀವು ಇಲ್ಲಿ ಭಾರತದ ಇತಿಹಾಸನ ನೋಡ್ಕೋಬಹುದು. ಇಲ್ಲಿ ಕೂಡ ನೀವು ಬುಲೆಟ್ ಪಾಯಿಂಟ್ಸ್ ಇರ್ತಾವೆ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಬುಲೆಟ್ ಪಾಯಿಂಟ್ ಓದಿದ್ರಿಂದ ನೀವು ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ರೀತಿ ನೋಟ್ಸ್ ಇರ್ತಾವೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಈ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಿ. ಸ್ನೇಹಿತರೆ ಈ ನೋಟ್ಸ್ ಅಲ್ಲಿ ನಿಮಗೆ 6 to 10th ನೋಟ್ಸ್ ಪ್ಲಸ್ ವಿಲೇಜ್ ಅಕೌಂಟ್, PCPSI, SDFT ಗೆ ಯೂಸ್ ಆಗೋ ರೀತಿ ಸಿಲೆಬಸ್ ನೋಟ್ಸ್ ಪ್ಲಸ್ ಅದೇ ಪೇಪರ್ 1 ಪೇಪರ್ 2 ಗೆ ಸಂಬಂಧಿಸಿದಂತೆ ಎರಡೂ ಕೂಡ ಸಿಲೆಬಸ್ ನೋಟ್ಸ್ ಇರುತ್ತೆ. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ PCPSI, SDFT, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಐತ್ರಿ. 1 ಇಯರ್ ಕರೆಂಟ್ ಅಫೇರ್ಸ್ ಈ ನೋಟ್ಸ್ ಜೊತೆಗೆ ಉಚಿತವಾಗಿ ಕೊಡಲಾಗುತ್ತದೆ. ಸ್ನೇಹಿತರೆ ಎಲ್ಲಾ ನೋಟ್ಸ್ ಸೇರಿ ಮೊದಲಿಗೆ 350 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಅಲ್ಲ, ಕೇವಲ 250 ರೂಪಾಯಿಗೆ ಈ ನೋಟ್ಸ್ ಅನ್ನು ನೀಡಲಾಗ್ತದೆ. ಸ್ನೇಹಿತರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ 250 ರೂಪಾಯಿದಲ್ಲಿ ನಿಮಗೆ ಇವೆಲ್ಲಾ ನೋಟ್ಸ್ ಗಳನ್ನ ಕಳಿಸಲಾಗ್ತದೆ. ಇಂಪಾರ್ಟೆಂಟ್ ನೋಟ್ಸ್ ಐತಿ, ಮಿಸ್ ಮಾಡ್ಕೋಕ್ ಹೋಗಬೇಡ್ರಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಇದು 350 ರೂಪಾಯಿ ಇದ್ದಿದ್ದು ಕೇವಲ 250 ರೂಪಾಯಿಗೆ ಸಿಗ್ತದೆ. ಈ ಸ್ಕ್ರೀನ್ ಶಾಟ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಫೋಟೋ ಕಳಿಸಿ. ಅಂದ್ರೆ ಮಾತ್ರ ಈ ನೋಟ್ಸ್ 250 ರೂಪಾಯಿಗೆ ನಿಮ್ಗೆ ಆಫರ್ ಅಲ್ಲಿ ಸಿಗ್ತದ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ ಸ್ನೇಹಿತರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿದ್ದು ನೋಟಿಫಿಕೇಶನ್ ಆಗಿರ್ತದೆ. ಇಲ್ಲಿ ನೋಡ್ಕೊತಿರಬಹುದು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅಂತೇಳಿ ಕಂಪ್ಲೀಟ್ ಆದ ಮಾಹಿತಿ ಕೂಡ ಇರುತ್ತೆ. ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಕೋರಿ 30/7/2026 ಇರುತ್ತೆ. ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ಹಾಕೋರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪೇಪರ್ 1 ಅಂದ್ರೆ ಪತ್ರಿಕೆ 1ರಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಸ್ನೇಹಿತರೆ ಇಲ್ಲಿ ಪತ್ರಿಕೆ 1 GK ಕ್ವಶನ್ ಪೇಪರ್ ಇರುತ್ತೆ. ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಇರ್ತಾವ್ರಿ. ಒಟ್ಟಾರೆಯಾಗಿ 100 ಪ್ರಶ್ನೆಗಳು ಇರ್ತಾವ, 100 ಅಂಕಗಳು, ಸಮಯ 2 ಗಂಟೆ ಅಂದ್ರೆ 120 ನಿಮಿಷಗಳ ಕಾಲ ಟೈಮ್ ನಿಮ್ಗೆ ಇರುತ್ತದೆ. ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳು ಬರ್ತಾವಪ್ಪ ಅಂದ್ರ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ನಾ ಆಲ್ರೆಡಿ ನಿಮಗೆ ನೋಟ್ಸ್ ಅನ್ನ ಕೂಡ ತೋರಿಸಿದೆ, ಅದು ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸ್ ಇರ್ತತಿ. ಅದೇ ರೀತಿ ನೆಕ್ಸ್ಟ್ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಅದೇ ರೀತಿ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಇವೆಲ್ಲ ಕೂಡ ನಿಮ್ಗೆ ಸಿಲೆಬಸ್ ಇದಾಗಿರ್ತದ್ರಿ. ಇದು ಬಂದು ನಿಮ್ದು ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದಂತೆ ಪೇಪರ್ 1 ಗೆ ಸಂಬಂಧಿಸಿದಂತೆ ಸಿಲೆಬಸ್ ಇದು GK ಕ್ವಶನ್ ಪೇಪರ್ ಆಗಿರ್ತದ. ಇನ್ನು ಅದೇ ರೀತಿ ನೆಕ್ಸ್ಟ್ ಎರಡನೇ ಪೇಪರ್ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಇರ್ತದೆ. ಇದು ಕೂಡ 100 ಅಂಕ, 100 ಪ್ರಶ್ನೆಗಳು, 2 ಗಂಟೆಗಳ ಕಾಲ ಟೈಮ್ ಇರುತ್ತಾ. ಒಂದೇ ದಿನ ಎಕ್ಸಾಮ್ ಇರುತ್ತಾ. ಎಕ್ಸಾಮ್ ಕೂಡ ನೋಡ್ಕೊರಿ ಯಾವಾಗ ಐತಪ್ಪ ಅಂತೇಳಿ. ಸ್ನೇಹಿತರೆ 4/10/2026 ನಿಮ್ದು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರ. ಟೈಮ್ ತುಂಬಾ ಕಡಿಮೆ ಇದೆ, ಅದಕ್ಕಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ನಾವು ಶಾರ್ಟ್ ನೋಟ್ಸ್ ಅನ್ನ ಏನ ರೆಡಿ ಮಾಡಿದಿಲ್ಲ. ಆ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಆಲ್ರೆಡಿ ನೋಟ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ರಿ. ನೋಡಿಲ್ಲ ಸ್ನೇಹಿತರೆ, ತುಂಬಾ ಕಡಿಮೆ ಟೈಮ್ ಐತಿ, ಸೊ ಅದಕ್ಕಾಗಿ ಸರಿಯಾಗಿ ಸ್ಟಡಿಯನ್ನ ಮಾಡ್ರಿ. ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಯಾವ ಟಾಪಿಕ್ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವ. ಈಗ ಸದ್ಯಕ್ಕೆ ಕೇಳಿದವರು ಕೇಳೋ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಯಾವ ಟಾಪಿಕ್ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವ ಅಂತ ನೋಡ್ಕೊಂಬರೋ. ನಾವು 4-5 ಕ್ವಶನ್ ಪೇಪರ್ ಅದಾವ, ನಿಮಗೆ ಅನಾಲಿಸಿಸ್ ಅನ್ನ ಮಾಡಿ ತೋರಿಸ್ತೀವಿ ನೋಡಿ. ಇಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು KA ನಡೆಸಿದ ಪ್ರಶ್ನೆ ಪತ್ರಿಕೆಗಳು. ಇಲ್ಲಿ BMTC ಆಗಿರ್ಲಿ, ಅದೇ ರೀತಿ ವಿಲೇಜ್ ಅಕೌಂಟ್ ಆಗಿರ್ಲಿ, SD ಆಗಿರ್ಲಿ, ಅದೇ ರೀತಿ ನಿಮ್ದು PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಇವಾಗಿರ್ತಾವ. ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು GK ಪೇಪರ್ ಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆ ಕೇಳಿದ್ರಪ್ಪ ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ ಅಲ್ಲಿ ನೋಡ್ಕೋರಿ.
ಒಂದೇ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಹಿಸ್ಟ್ರಿ ಮೇಲೆ 18 ಪ್ರಶ್ನೆಗಳನ್ನ ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ ಎಕ್ಸಾಮ್ದಾಗ ಕೇಳಿದ್ರಿ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ 16, ಜಿಯೋಗ್ರಫಿ 16, IC 13, ಮೆಂಟಲ್ ಎಬಿಲಿಟಿ 12, ಕರೆಂಟ್ ಅಫೇರ್ಸ್ 12, ಅದೇ ರೀತಿ ಸ್ಕೀಮ್ಸ್ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಮತ್ತು ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದಂತೆ 5 ಪ್ರಶ್ನೆಗಳು ಬಂದಿದ್ದು. ಅದೇ ರೀತಿ ಎಕನಾಮಿಕ್ಸ್ ಅಲ್ಲಿ 5, ಅದೇ ರೀತಿ GK ಅದರ್ಸ್ ಅಲ್ಲಿ 3, ಒಟ್ಟಾರೆಯಾಗಿ 100 ಪ್ರಶ್ನೆಗಳು. ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಟಾಪಿಕ್ ಯಾವ. ಇನ್ನು ಸ್ಕೀಮ್ಸ್ ಪ್ಲಾನ್ ಬಿಟ್ಬಿಡ್ರಿ, 5, 5, 10, 13 ಪ್ರಶ್ನೆ ನಿಮ್ಗ ಕೈ ಬಿಡ್ರಿ. ಸದ್ಯಕ್ಕೆ ಮೇಲಿನ ಟಾಪಿಕ್ ಅಂತೂ ನೀವು ಎಲ್ಲಾ ಪರೀಕ್ಷೆಯಲ್ಲಿ ಕಾಮನ್ ಆಗಿ ಇದ್ದೇ ಇರ್ತಾವ. ಇವು ಏನಪ್ಪಾ ಸ್ಕೀಮ್ಸ್ ಮತ್ತೆ ಎಕನಾಮಿಕ್ಸ್ ಕೂಡ ಎಲ್ಲಾ ಪರೀಕ್ಷೆಯಲ್ಲಿ ಇರುತ್ತೆ. ಸ್ನೇಹಿತರೆ ನೋಡಿ, ಸ್ಕೀಮ್ಸ್ ಪ್ಲಾನ್ಸ್ ಇಲ್ಲಿ ನೋಡ್ರಿ ಸಹಕಾರಿ ಸಂಘಗಳ ಬಗ್ಗೆ ಮಾಹಿತಿ ಕೇಳ್ಯಾರ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ. ಸ್ನೇಹಿತರೆ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ ಡೆಪ್ತ್ ಸ್ಕೀಮ್ಸ್ ಒಳಗೆ ಬರುತ್ತೆ. ಒಂದಿಷ್ಟು ಬೇಸಿಕ್ ಏನೈತಲ್ಲ ಇಲ್ಲಿ ನಿಮಗೆ ಭಾರತ ಸಂವಿಧಾನದೊಳಗ ಕವರ್ ಆಗಿರ್ತದ. ಓಕೆ, ಇಲ್ಲಿ ನೋಡ್ಕೋರಿ ನೀವು ಹಿಸ್ಟ್ರಿಯನ್ನ ಮುಖ್ಯವಾಗಿ ಓದ್ಲೇಬೇಕು. ಸೈನ್ಸ್ ಅಂದ ಮತ್ತೆ ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಎರಡು ಕೂಡ ಓದ್ಬೇಕು. ಇನ್ನ ಜಿಯೋಗ್ರಫಿ ಭೂಗೋಳಶಾಸ್ತ್ರ, ಭಾರತ ಮತ್ತು ಕರ್ನಾಟಕದ ಎರಡು ಸೇರಿ ಇಲ್ಲಿ ನಿಮಗೆ ಬಂದಿರ್ತಾವ. ಇಲ್ಲಿ ಪ್ರಾಕೃತಿಕನೂ ಬರ್ತಾವ ಮತ್ತು ಅದೇ ರೀತಿ ಫಿಸಿಕಲ್ ಕೂಡ ಬರ್ತಾವ. ಇನ್ನ ಅದೇ ರೀತಿ ನಿಮಗೆ ಭಾರತದ ಸಂವಿಧಾನದಲ್ಲಿ 13 ಪ್ರಶ್ನೆಗಳು, ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ 12, ಕರೆಂಟ್ ಅಫೇರ್ಸ್ ಅಲ್ಲಿ 12. ನೋಡಿದ್ರಲ್ಲ, ಈ ರೀತಿ ನಿಮ್ದು ಪ್ರಶ್ನೆಗಳನ್ನ ಕೇಳ್ತಾರ. ನೋಡಿದ್ರಲ್ಲ, ಇದು ಬ್ಲೂ ಪ್ರಿಂಟ್ ಆಗಿತ್ತು. ನಿಮ್ಗೆ ಸಬ್ಜೆಕ್ಟ್ ವೈಸ್ ಕೂಡ ಇಲ್ಲಿ ತಿಳಿಸ್ಕೊಟ್ಟಿನಿ. ಇಲ್ಲಿ ಅದೇ ರೀತಿ ಬೇರೆ ಪರೀಕ್ಷೆಗಳಲ್ಲಿ ಕೂಡ ನೋಡ್ಕೋರಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಒಂದೆರಡು ಪ್ರಶ್ನೆಗಳು ಒಂದ್ರಾಗ ಜಾಸ್ತಿ ಆಗಿರ್ತಾವ, ಒಂದ್ರಾಗ ಕಡಿಮೆ ಆಗಿರ್ತಾವ. ಇದು ನೋಡ್ಕೋರಿ, ಇದು BMTC ಇದು ಏನ್ ಕಾಣ್ತದಲ್ಲ ಇದು PSI ಇದು BMTC ಇತ್ತು. ನೋಡಿದ್ರ ಸ್ನೇಹಿತರೆ, ಈ ರೀತಿ ಪ್ರಶ್ನೆಗಳು ಬರ್ತಾವ. ಅದಕ್ಕಾಗಿ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವಂತ ನಿಮಗೆ ಇಲ್ಲಿ ಅನಲೈಸಿಸ್ ಆಗೈತಿ. ಹಿಸ್ಟ್ರಿ ಮಿಸ್ ಮಾಡ್ದ ಹೋದ್ರಿ, ಸೈನ್ಸ್ ಓದ್ರಿ, ಜಿಯೋಗ್ರಫಿ ಓದ್ರಿ, IC ಓದ್ರಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಇವು ಅಷ್ಟ ಓದಿದ್ರು ಕೂಡ ನೀವು ಆರಾಮಾಗಿ ಒಂದು 70+ ಸ್ಕೋರ್ ಅನ್ನ ಮಾಡಬಹುದು ಪೇಪರ್ 1 ದಾಗ. ಪೇಪರ್ 2 ದಾಗ ಎಲ್ಲ ಸೇಮ್ ರೀ, 35 ಪ್ರಶ್ನೆಗಳು ಬರ್ತಾವ. ಸೊ ಅದಕ್ಕಾಗಿ ಕನ್ನಡನೂ ಓದ್ಬೇಕು, ಇಂಗ್ಲಿಷ್ ಓದ್ಬೇಕು, ಕಂಪ್ಯೂಟರ್ ಓದ್ಬೇಕಲ್ಲಿ. ಮುಖ್ಯವಾಗಿ ನಿಮ್ಗೆ ಈಸಿ ಇರೋದು ಕನ್ನಡ ಮತ್ತೆ ಕಂಪ್ಯೂಟರ್ ಎರಡು ಕೂಡ ಕವರ್ ಮಾಡ್ಕೋರಿ. ಟೈಮ್ ಸಿಕ್ತಂದ್ರ ಸ್ವಲ್ಪ ಇಂಗ್ಲಿಷ್ ಕೂಡ ನೋಡ್ಕೋರಿ. ಸಿನೋನಿಮ್ಸ್, ಎಂಟೋನಿಮ್ಸ್ ಇವನ್ನೆಲ್ಲ ಕೂಡ ನೋಡ್ಕೋರಿ. ಪ್ಲಸ್ ನಿಮಗೆ ಇಲ್ಲಿ ಅಲ್ಲಿ ಆಲ್ರೆಡಿ ಇಂಗ್ಲಿಷ್ ಮೀಡಿಯಂ ಇದ್ದವ್ರಿಗೆ ಈಸಿ ಆಗುತ್ತೆ. ಬಟ್ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ನೀವು ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಮತ್ತ ಕನ್ನಡನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಈಸಿಯಾಗಿ ಅಲ್ಲಿ ಒಂದು ಇಂಗ್ಲಿಷ್ ಗ್ರಾಮರ್ದಾಗ ಒಂದು 10 ಕ್ವಶನ್ ಬಂದ್ರು ಅದು 70, ಇದು 70, 140 ಇಲ್ಲಿ ನಿಮ್ದು ಏನಿದೆ 1:1 ಲಿಸ್ಟ್ ಸೆಲೆಕ್ಷನ್ ಲಿಸ್ಟ್ ಆಗಿಬಿಡತ್ರಿ. ಸ್ವಲ್ಪ ಜಿಕೆದಾಗ ಹೇಳಿಕೆ ರೂಪದ ಪ್ರಶ್ನೆಗಳು ಇರ್ತಾವ, ರಿಲೇಟೆಡ್ ಕ್ವಶನ್ ಗಳನ್ನ ಕೇಳ್ತಿರ್ತಾರ. ಸೊ ಅದಕ್ಕಾಗಿ ನಾ ಆಲ್ರೆಡಿ ನಮ್ ನೋಟ್ಸ್ ಅನ್ನ ರಿಲೇಟೆಡ್ ಆಗಿ ಕೇಳುವ ರೀತಿಯ ಪ್ರಶ್ನೆಗಳು ಬರ್ತಲ್ಲ ಆ ರೀತಿ ಎಲ್ಲ ನೋಟ್ಸ್ ಅನ್ನ ರೆಡಿ ಮಾಡಿವಿ. ಆ ನೋಟ್ಸ್ ಅನ್ನ ತೆಗೆದುಕೊಂಡು ಓದ್ಬೋದು. ಇಲ್ಲಪ್ಪ ಅಂದ್ರೆ ನೀವು ಬೇರೆ ಯಾವ್ದಾದ್ರು ನೋಟ್ಸ್ ಅನ್ನ ತೆಗೆದುಕೊಂಡು ಓದ್ತೀನಿ ಅಂದ್ರೆ ಓದ್ಬೋದ್ರಿ. 9.38, 1.15, 3. ನಮ್ ನೋಟ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ GK ನೋಟ್ಸ್, ಅದೇ ರೀತಿ ಕಮ್ಯುನಿಕೇಶನ್ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ನೋಟ್ಸ್, ಅದೇ ರೀತಿ ನಿಮಗೆ 1 ಇಯರ್ ಕರೆಂಟ್ ಅಫೇರ್ಸ್, PC, PSI, SDFT ಓಲ್ಡ್ ಕ್ವಶನ್ ಪೇಪರ್ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಇವೆಲ್ಲ ಸೇರಿಸಿ ಕೇವಲ 250ಗೆ ಕೊಡಲಾಗ್ತದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮೆಸೇಜ್ ಹಾಕ್ರಿ. ಸ್ನೇಹಿತರನ್ನ ಈಗ ಆಲ್ರೆಡಿ ಹೇಳಿದೆ ಏನು ಓದಬೇಕು ಏನು ಓದಬಾರ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ಯಾವ ಇಂಪಾರ್ಟೆಂಟ್ ಟಾಪಿಕ್ ಅದಾವ ಅಲ್ಲಿ ನೀವು ಆಲ್ರೆಡಿ ನೋಡಿದ್ರಿ. ಎಕನಾಮಿಕ್ಸ್ ಆಗಿರ್ಬೋದು, ಅದೇ ರೀತಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ಯ, ಸಹಕಾರಿ ಸಂಘಗಳದಾಗ ಕಡಿಮೆ ಮಾರ್ಕ್ಸ್ ಬರ್ತಾವ. ಎದ್ರೊಳಗೆ ಹೆಚ್ಚಿನ ಮಾರ್ಕ್ಸ್ ಬರ್ತಾವ ಭಾರತ ಸಂವಿಧಾನ, ಭಾರತದ ಭೂಗೋಳ, ಅದೇ ರೀತಿ ಕರೆಂಟ್ ಅಫೇರ್ಸ್, ಅದೇ ರೀತಿ ನಿಮಗೆ ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪಾರ್ಟೆಂಟ್ ಆಗಿ ಜಾಸ್ತಿ ಪ್ರಶ್ನೆಗಳು ಬರುವ ಟಾಪಿಕ್ ರೀ. ನೋಡ್ರಿ ಏನೆಲ್ಲ ಓದ್ಬೇಕು ಏನೆಲ್ಲ ಓದಬಾರ್ದು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಅನಲೈಸಿಸ್ ಅನ್ನ ಮಾಡಿದ್ವಿ. ಎಷ್ಟು ಪ್ರಶ್ನೆಗಳು ಯಾವ ಟಾಪಿಕ್ ಮೇಲೆ ಬಂದಾವ ಅಂತೇಳಿ ಎಲ್ಲ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಓಕೆ, ಇದು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ. ಇನ್ನು ಇದನ್ನು ಹೊರತುಪಡಿಸಿ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಆದಷ್ಟು ಬೇಗ ನಾನು ವಿಡಿಯೋ ಮೂಲಕ ಆಗಲಿ ಅಥವಾ ನಿಮಗೆ ಕಮೆಂಟ್ ಅಲ್ಲಿ ಕೂಡ ರೆಸ್ಪಾನ್ಸ್ ಅನ್ನ ಮಾಡ್ತೇವ್ರಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.